ಯಾರು ಹಿಂದೂ ಧರ್ಮವನ್ನ ಆಚರಣೆ ಮಾಡ್ತಾರೋ ಅವರೇ ದಸರಾವನ್ನ ಉದ್ಘಾಟನೆ ಮಾಡಬೇಕು. ಬೆಂಗಳೂರಲ್ಲಿ ಮಾಜಿ ಸಿಎಂ ಡಿ.ವಿ. ಸದಾನಂದ ಗೌಡರ ಹೇಳಿಕೆ ಇದೆ. ಬಾನು ಮುಸ್ತಾಕ್ಗೆ ಹಿಂದೂ ಧರ್ಮದ ಬಗ್ಗೆ ಯಾವುದೇ ರೀತಿಯ ಗೌರವ ಇಲ್ಲ. ಅವ್ರು ಬೇಕಾದ್ರೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಉದ್ಘಾಟನೆ ಮಾಡಲಿ, ಯುವ ದಸರಾ ಉದ್ಘಾಟನೆ ಮಾಡಲಿ, ಒಂದಿಷ್ಟು ಬೇರೆ ಬೇರೆ ಕಾರ್ಯಕ್ರಮಗಳು ಅವನ್ನ ಉದ್ಘಾಟನೆ ಮಾಡಲಿ, ಆದರೆ ದಸರಾವನ್ನ ಉದ್ಘಾಟನೆ ಮಾಡಬಾರದು. ಇದರ ಜೊತೆಗೆ ರಾಜ್ಯ ಸರ್ಕಾರದ ವಿರುದ್ಧವೂ ಕೂಡ ಸದಾನಂದ ಗೌಡರು ವಾಗ್ದಾಳಿ ನಡೆಸಿದರು. ಸಿದ್ದರಾಮಯ್ಯನವರು ಹಿಂದೂಗಳ ಮೇಲೆ ಗದಾಪ್ರಹಾರ ಮಾಡ್ತಾ ಇದ್ದಾರೆ. ಕೆ ಶಿವಕುಮಾರ್ ಅವರು ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಅವರ ಹೇಳಿಕೆಯನ್ನು ಕೂಡ ಸದಾನಂದ ಗೌಡರು ಖಂಡಿಸಿದ್ದಾರೆ. ಒಂದು ಕಡೆ ದಸರಾ ಉದ್ಘಾಟನೆ ರಾಜಕೀಯ ಸ್ವರೂಪವನ್ನು ಪಡೆದುಕೊಂಡಿದೆ. ಬಾನು ಮುಸ್ತಾಕ್ ಅವರು ಬೇರೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿ, ಫಾರ್ ಎಕ್ಸಾಂಪಲ್ ಕುಸ್ತಿ ಕಾರ್ಯಕ್ರಮ, ಯುವ ದಸರಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿ. ಧಾರ್ಮಿಕ ಕಾರ್ಯಕ್ರಮವನ್ನು ಯಾವುದೇ ಕಾರಣಕ್ಕೂ ಉದ್ಘಾಟನೆ ಮಾಡಬಾರ್ದು. ಹಿಂದೂಗಳೇ ದಸರಾವನ್ನು ಉದ್ಘಾಟನೆ ಮಾಡಬೇಕು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಶ್ವಥ್ ನಾರಾಯಣ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಡಿ.ಕೆ ಶಿವಕುಮಾರ್ ಅವರು ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು. ಸೊ ಸರ್ಕಾರ ಸೂಕ್ಷ್ಮತೆ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಅನ್ನುವ ಆಗ್ರಹ. ಮನಬಂದಂತೆ ನಡೆದುಕೊಂಡ್ರೆ ಭಾವನೆಗೆ ಧಕ್ಕೆ ಆಗುತ್ತೆ. ಹಬ್ಬದ ಬಗ್ಗೆ ನಂಬಿಕೆ ಇಲ್ಲದವರಿಗೆ ಉದ್ಘಾಟನೆ ಯಾಕೆ ಬೇಕು? ಅನೇಕ ಕಾರ್ಯಕ್ರಮಗಳಿವೆ, ಅಲ್ಲಿ ಬೇಕಾದರೆ ಉದ್ಘಾಟನೆ ಮಾಡಲಿ. ಪ್ರತಿದಿನ ಕಾಂಗ್ರೆಸ್ ನಾಯಕರು ವಿವಾದಾತ್ಮಕ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಎಲ್ಲ ವರ್ಗದವರಿಗೂ ಕೂಡ ಕಾಂಗ್ರೆಸ್ ಸರ್ಕಾರ ನ್ಯಾಯ ಮಾಡ್ತಾ ಇದೆ. ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿಯಲ್ಲ. ಸಿಎಂ ಡಿ.ಕೆ ಶಿವಕುಮಾರ್ ಅವರ ಹೇಳಿಕೆ ಸಾಕಷ್ಟು ಚರ್ಚೆ, ಸಾಕಷ್ಟು ವಿರೋಧ, ಸಾಕಷ್ಟು ವಿವಾದಕ್ಕೂ ಕೂಡ ಕಾರಣವಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಶ್ವಥ್ ನಾರಾಯಣ ಅವರು ಮಾತನಾಡಿದರು. ಸರ್ಕಾರ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಳ್ಳಬೇಕು. ನಮಗೆ ಇಷ್ಟ ಬಂದಂತೆ ನಡೆದುಕೊಂಡ್ರೆ ಆಗಲ್ಲ. ಹಬ್ಬದ ಬಗ್ಗೆ ನಂಬಿಕೆ ಇಲ್ಲದವರಿಂದ ಉದ್ಘಾಟನೆ ಸರಿಯಲ್ಲ. ಸಾಕಷ್ಟು ಕಾರ್ಯಕ್ರಮಗಳಿವೆ. ಆ ಕಾರ್ಯಕ್ರಮಗಳನ್ನು ಬಾನು ಮುಸ್ತಾಕ್ ಅವರ ಕೈಯಲ್ಲಿ ಉದ್ಘಾಟನೆ ಮಾಡಿಸ್ಲಿ. ಅದನ್ನು ಬಿಟ್ಟು ನಮ್ಮ ಹಬ್ಬದ ಬಗ್ಗೆ ಅವರಿಗೆ ನಂಬಿಕೆನೇ ಇಲ್ಲ ಅಂಥವರ ಕೈಯಲ್ಲಿ ಉದ್ಘಾಟನೆ ಮಾಡಿಸುವುದು ಎಷ್ಟು ಸರಿ ಅನ್ನುವ ಮಾತು ಅಶ್ವಥ್ ನಾರಾಯಣ ಅವರದ್ದು. ಜೊತೆಗೆ ಸದಾನಂದ ಗೌಡರು ಕೂಡ ಇದನ್ನೇ ಹೇಳ್ತಾ ಇದ್ರು. ಅವ್ರನ್ನ ಉದ್ಘಾಟನೆ ಅಂತ ಹೇಳಿದ್ರೆ ಬೇರೆ ಬೇರೆ ಕಾರ್ಯಕ್ರಮಗಳು ಇವೆ. ನಾನಾಗಲೇ ಹೇಳ್ತಾ ಇದ್ದೆ, ಯುವ ದಸರಾ ಇದೆ, ಕ್ರೀಡಾ ಕಾರ್ಯಕ್ರಮಗಳಿದೆ, ಕುಸ್ತಿ ಕಾರ್ಯಕ್ರಮ ಇದೆ, ಅವುಗಳನ್ನು ಉದ್ಘಾಟನೆ ಮಾಡಲಿ. ಆದರೆ ಧಾರ್ಮಿಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋದು ಬೇಡ ಅಂತ ಹೇಳ್ತಾ ಇದ್ದಾರೆ. ಯದುವೀರ್ ಒಡೆಯವರು ಕೂಡ ಅದನ್ನು ಹೇಳ್ತಾ ಇದ್ರು. ಭುವನೇಶ್ವರಿ ಬಗ್ಗೆ, ಕನ್ನಡಾಂಬೆಯ ಬಗ್ಗೆ ಬಾನು ಮುಸ್ತಾಕ್ ಕೊಟ್ಟಂಥ ಹೇಳಿಕೆ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟ ನಂತರ ಅವರು ದಸರಾ ಉದ್ಘಾಟನೆ ಮಾಡಲಿ ಅಂತ.